ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ವಂದೇ ಮಾತರಮಂಬಿಕಾಂ ಭಗವತೀಂ ವಾಣೀರಮೋಮಾತ್ಮಿಕಾಂ ಕಲ್ಯಾಣೀಂ ಕಮನೀಯಕಲ್ಪಲತಿಕಾಂ ಕೈವಲ್ಯನಾಥಪ್ರಿಯಾಂ ವೇದಾಂತ ಪ್ರತಿಪಾದ್ಯಮಾನ ವಿಭವಾಂ ವಿದ್ವನ್ಮನೋರಂಜನೀಂ ಶ್ರೀಚಕ್ರಾಂಚಿತರತ್ನಪೀಠನಿಲಜಾಂ ಶ್ರೀರಾಜರಾಜೇಶ್ವರೀಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಸಂಸ್ಕಾರೋತ್ಸವ ಮತ್ತು ಪ್ರತಿಬಿಂಬೋತ್ಸವ 2 ದಿನಗಳ ಕಾರ್ಯಕ್ರಮ ಪೂರ್ಣವಾಗ್ತಾ ಇರುವಂತಹ ಶುಭ ಸಂಜೆಯಲ್ಲಿ ಭವ್ಯ ಸಭಾಂಗಣದಲ್ಲಿ ಆಸೀನರಾಗಿರುವ ಎಲ್ಲ ಹವ್ಯಕ ಶಿಷ್ಯ ಮಹಾಜನರೇ, ಮಾತೆಯರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತರೇ, ಇದೀಗ ಪುರಸ್ಕರಿಸಲ್ಪಟ್ಟ ಎಲ್ಲ ಪ್ರತಿಭಾನ್ವಿತ ಮಕ್ಕಳೇ, ಮಾತೆಯರೇ ಹಾಗೂ ಯುವಕ ಮಹೋದಯರೇ, ಪತ್ರಿಕೆಗಳ ಮತ್ತು ಮಾಧ್ಯಮಗಳ ಎಲ್ಲ ಪ್ರತಿನಿಧಿಗಳೇ, ಸಂಸ್ಕಾರೋತ್ಸವ ಈ ಶಬ್ದದ ಔಚಿತ್ಯವನ್ನು ಮಹಾಸಭೆಯ ಅಧ್ಯಕ್ಷರು ಆಗಲೇ ತಮ್ಮ ಮಾತಿನಲ್ಲಿ ಉಲ್ಲೇಖ ಮಾಡಿದರು. ಸಂಸ್ಕಾರವನ್ನು ನಾವು ಎತ್ತಿ ಹಿಡಿಯುವಂಥ ಒಂದು ಕಾರ್ಯಕ್ರಮ. ಹವ್ಯಕರ ಹೆಗ್ಗುರುತು ಅಂದರೆ ಹೆಸರೇ ಹೇಳುವಂತೆ ಹವ್ಯ ಕವ್ಯಗಳು. ಹವಿಸ್ಸು ದೇವತೆಗಳಿಗೆ ಅರ್ಪಿಸುವಂತಹ ಸಮರ್ಪಣೆ. ಕವ್ಯ ಅಂದರೆ ಪಿತೃಗಳಿಗೆ ಸಮರ್ಪಣೆ ಮಾಡುವಂತಹದ್ದು. ಅದಕ್ಕಾಗಿ ಹವ್ಯಕ ಅನ್ನೋ ಹೆಸರು ಬಂತು ಅಂತ. ಆದರೆ ಇಷ್ಟೇ ಪ್ರಮಾಣದ ಇನ್ನೊಂದು ಹೆಗ್ಗುರುತು ಅಂದರೆ ಸಂಸ್ಕಾರಗಳು. ಹವ್ಯಕರ ಹೆಗ್ಗುರುತು, ಹವ್ಯಕರ ಶ್ರೇಷ್ಠತೆ ಇರುವುದು ಸಂಸ್ಕಾರದಲ್ಲಿ. ಆ ಸಂಸ್ಕಾರಗಳನ್ನು ಪುನರ್ಜಾಗೃತಿ ಮಾಡುವಂತಹದ್ದು ಈ ಕಾರ್ಯಕ್ರಮದ ಪ್ರಧಾನವಾದ ಲಕ್ಷ್ಯ. ಇವತ್ತಿನ ಗೋಷ್ಠಿಗಳಲ್ಲಿ ಇದರ ಬಗ್ಗೆ ಚಿಂತನೆಗಳು ಬಂದಿದ್ದಾವೆ. ವಿಶೇಷತಃ ಆಧುನಿಕ ಬದುಕಿಗೆ ಸಂಸ್ಕಾರಗಳ ತಳಹದಿ ಎನ್ನುವ ಕುರಿತು ಗೋಷ್ಠಿ ಸ್ವಲ್ಪ ಹಿಂದಷ್ಟೇ ನಡೆದಿದೆ. ಆಧುನಿಕ ಬದುಕು ಅಂತಂದರೆ ಉದ್ವೇಗದ ಬದುಕು. ಉದ್ಯೋಗದ ಬದುಕು ಹೌದು, ಉದ್ವೇಗದ ಬದುಕು ಹೌದು. ಟೆನ್ಷನ್ ಇವತ್ತಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಅನಿವಾರ್ಯ. ಅಂತಹ ಬದುಕಿಗೆ ಸಂಸ್ಕಾರಗಳು ಹೇಗೆ ತಳಹದಿಯನ್ನು ಒದಗಿಸ್ತವೆ? 2 ಸಂಸ್ಕಾರಗಳ ಬಗ್ಗೆ ಇಲ್ಲಿ ಹೇಳಲಿಕ್ಕೆ ನಾವು ಇಷ್ಟಪಡ್ತೇವೆ. ಒಂದು ಉಪನಯನ ಸಂಸ್ಕಾರ, ಒಂದು ವಿವಾಹ ಸಂಸ್ಕಾರ. ಉಪನಯನ ಸಂಸ್ಕಾರ ಅಂದರೆ ವ್ರತಸ್ಥನಾಗಿ ಇದ್ದುಕೊಂಡು ಗಾಯತ್ರಿಯ ಮಂತ್ರದ ಉಪದೇಶವನ್ನು ಪಡೆಯುವಿಕೆ, ಅದೇ ಉಪನಯನ ಸಂಸ್ಕಾರ. ಇನ್ನೊಂದು ಸಂಸ್ಕಾರ ಸುಮಾರು ಅದೇ ವಯಸ್ಸಿನ ಹೆಣ್ಣುಮಕ್ಕಳಿಗೆ ಕನ್ಯಾ ಸಂಸ್ಕಾರ.
ಈ ಎರಡು ಸಂಸ್ಕಾರಗಳು ಬೆಳವಣಿಗೆ ಹಂತದಲ್ಲಿರುವ ಮಕ್ಕಳಿಗೆ ನೀಡಲ್ಪಡುವ ಸಂಸ್ಕಾರಗಳು. ಇವುಗಳಿಂದ ಆ ಮಕ್ಕಳು ಈ ಉದ್ವೇಗವನ್ನು ನಿರ್ವಹಣೆ ಮಾಡುವುದಕ್ಕೆ ಸಮರ್ಥರಾಗ್ತಾರೆ. ಆಧುನಿಕ ಬದುಕಿನ ಅನಿವಾರ್ಯವಾಗಿರುವ ಉದ್ವೇಗ ಇದೆಯಲ್ಲ, ಅದನ್ನು ಎದುರಿಸಬೇಕು, ಅದನ್ನು ಕರಗಿಸಿಕೊಳ್ಳಬೇಕು. ಆಗಲೇ ಯಶಸ್ವಿ ಹೋರಾಟ ಮುಂದುವರಿತದೆ. ಆ ಉದ್ವೇಗವನ್ನು ಕರಗಿಸಿಕೊಳ್ಳುವುದಕ್ಕೆ, ನಮ್ಮೊಳಗೆ ಅದನ್ನು ಕಡಿಮೆ ಮಾಡಿಕೊಳ್ಳುವುದಕ್ಕೆ ಈ ಎರಡು ಸಂಸ್ಕಾರಗಳು ತುಂಬ ದೊಡ್ಡ ತಳಹದಿಯನ್ನು ಕೊಡ್ತವೆ. ಒಬ್ಬನ ಸಂಸ್ಕಾರ ಗಾಯತ್ರಿ ಜಪವನ್ನು ಕೊಡ್ತದೆ. ಆದ್ದರಿಂದ ನಿತ್ಯ ಗಾಯತ್ರಿ ಉಪಾಸನೆ ಮಾಡ್ತಾ ಇದ್ದರೆ ಅವನಿಗೆ ಉದ್ವೇಗದ ಬಾಧೆ ಖಂಡಿತ ಬರೋದಿಲ್ಲ. ಹಾಗೆ ಕನ್ಯಾ ಸಂಸ್ಕಾರದಲ್ಲಿ ನಾವು ನಿತ್ಯ ಆದಿತ್ಯ ಹೃದಯ ಮತ್ತು ಗಾಯತ್ರಿ ಸ್ತುತಿಯನ್ನು ಹೇಳುವುದಕ್ಕೆ ಉಪದೇಶ ಮಾಡ್ತೇವೆ. ಅವುಗಳನ್ನು ಹೆಣ್ಣು ಮಕ್ಕಳು ಬೆಳಗ್ಗೆ ಸಾಯಂಕಾಲ ದಿನಾಲು ಹೇಳ್ತಾ ಇದ್ದರೆ ಮುಂದಿನ ಜೀವನದಲ್ಲಿ ಅವರಿಗೆ ಉದ್ವೇಗವನ್ನು ಎದುರಿಸುವ ಶಕ್ತಿ ತಾನಾಗಿ ಬರ್ತದೆ. ಮನಸ್ಸಿನ ಸಮಾಧಾನವೇ ಉದ್ವೇಗಕ್ಕೆ ಪರಿಹಾರ. ಮನಸ್ಸಿನ ಏಕಾಗ್ರತೆಯೇ ಉದ್ವೇಗಕ್ಕೆ ಪರಿಹಾರ. ಅದನ್ನು ಒದಗಿಸ್ತವೆ ಈ ಸಂಸ್ಕಾರಗಳು. ಇನ್ನೊಂದು ಸಂಸ್ಕಾರ ಅಂದರೆ ವಿವಾಹ. ಪತಿ ಪತ್ನಿಯರಲ್ಲಿ ಪರಸ್ಪರ ನಿಷ್ಠೆಗೆ ಒಂದು ಬದ್ಧತೆಯನ್ನು ಕೊಡ್ತದೆ ವಿವಾಹ ಸಂಸ್ಕಾರ. ಆ ಬದ್ಧತೆ ಎಂಥದ್ದು ಅಂದರೆ ದೈವಿಕವಾದದ್ದು. ದೈವಿಕವಾದ ಬದ್ಧತೆಯನ್ನು ಕೊಡ್ತದೆ. ದೇವ ಅಗ್ನಿ ದ್ವಿಜ ಸನ್ನಿಧೌ ಇಮಾಂ ಕನ್ಯಾಂ ಪ್ರದಾಸ್ಯಾಮಿ, ದೇವಾಗ್ನಿ ದ್ವಿಜ ಸನ್ನಿಧೌ ಅಂತ ಹೇಳ್ತಾ ದಾನ ಮಾಡ್ತಾನೆ. ಅದನ್ನು ದೇವತೆಗಳ ಮೂಲಕ ಬರುವ ಬದ್ಧತೆ ವಿವಾಹ ಸಂಸ್ಕಾರದಲ್ಲಿ ಬರ್ತದೆ. ಪತಿಗೆ ಪತ್ನಿಯ ನಿಷ್ಠೆ, ಪತ್ನಿಗೆ ಪತಿ ನಿಷ್ಠೆ, ಪರಸ್ಪರ ನಿಷ್ಠೆ ಇವು ಇದ್ದರೇನೆ ಗಾರ್ಹಸ್ಥ್ಯ ಜೀವನ ಯಶಸ್ವಿ. ಅದನ್ನು ಕೊಡ್ತದೆ ವಿವಾಹ ಸಂಸ್ಕಾರ. ಆಧುನಿಕ ಬದುಕಿನಲ್ಲಿ, ಗಾರ್ಹಸ್ಥ್ಯ ಬದುಕಿನಲ್ಲಿ ತುಂಬ ಸಮಸ್ಯೆಗಳಿದ್ದಾವೆ. ವಿವಾಹ ವಿಚ್ಛೇದನ ದೊಡ್ಡ ಸವಾಲಾಗಿದೆ. ವಿಶೇಷತಃ ಬ್ರಾಹ್ಮಣ ಸಮುದಾಯದಲ್ಲಿ, ಹವ್ಯಕ ಸಮುದಾಯದಲ್ಲಿ ಹೆಚ್ಚಿಗೆ ಇದೆ. ಇಂಥ ಒಂದು ಬದುಕಿನ ಸ್ಥಿತಿಯಲ್ಲಿ ವಿವಾಹ ಸಂಸ್ಕಾರ ಒಂದು ಒಳ್ಳೆಯ ಬದ್ಧತೆಯನ್ನು ಕೊಡೋ ಮೂಲಕ ಭದ್ರತೆಯನ್ನು ಕೊಡ್ತದೆ ಜೀವನಕ್ಕೆ. ಬದ್ಧತೆಯ ಮೂಲಕ ಭದ್ರತೆ ವಿವಾಹ ಸಂಸ್ಕಾರ. ಸಂಸ್ಕಾರಗಳಲ್ಲಿ ಎರಡು ಪ್ರಕಾರ ಇದೆ: ಪೂರ್ವ ಸಂಸ್ಕಾರ ಮತ್ತು ಉತ್ತರ ಸಂಸ್ಕಾರ. ಪೂರ್ವ ಸಂಸ್ಕಾರ ಅಂದರೆ ಗರ್ಭಾಧಾನಾದಿ ವಿವಾಹ ಪರ್ಯಂತ. ಅವುಗಳ ಬಗ್ಗೆ ಇಲ್ಲಿ ಬಹುಶಃ ಜಗದೀಶ್ ಶರ್ಮಾ ಅವರ ಪ್ರವಚನ ನಿಮಗೆ ಸಿಕ್ಕಿದೆ. ಇದೇ ರೀತಿ ಉತ್ತರ ಸಂಸ್ಕಾರಗಳು ಅಂತಲೂ ಇರ್ತವೆ. ಮರಣಾನಂತರ ಆಗುವ ಸಂಸ್ಕಾರಗಳು, ಮರಣಾನಂತರ ಆಗಬೇಕಾದ ಸಂಸ್ಕಾರಗಳು. ಹವ್ಯಕ ಸಮುದಾಯದಲ್ಲಿ ಈ ಸಂಸ್ಕಾರಗಳು ಸ್ವಲ್ಪ ಹಿಂದೆ ಸರಿದಿವೆ. ಅದಕ್ಕೆ ಅನೇಕ ಅನಿವಾರ್ಯ ಕಾರಣಗಳು ಕೂಡ ಇದ್ದಿರಬಹುದು. ಆದರೆ ಅದೇನೇ ಅನಿವಾರ್ಯತೆ ಇದ್ದರೂ ಅದನ್ನೆಲ್ಲ ದಾಟಿ ನಾವು ಈ ಸಂಸ್ಕಾರಗಳನ್ನು ಉಳಿಸ್ಕೊಳ್ಬೇಕು. ಯಾಕೆ ಅಂತಂದರೆ ಹೋದ ಜೀವಗಳು ಸರಿಯಾಗಿ ಮುಂದೆ ಹೋಗೋದಕ್ಕೆ ಸಾಧ್ಯ ಆಗ್ತದೆ ಈ 16 ಸಂಸ್ಕಾರಗಳನ್ನು ಮಾಡೋ ಮೂಲಕ. ಮರಣದಿಂದ ಪ್ರಾರಂಭ ಮಾಡಿ ಆ ಒಂದೊಂದು ದಿನಕ್ಕೂ ಒಂದೊಂದು ಸಂಸ್ಕಾರ ಅಂತಲೇ ಹೆಸರು. ಅದರ ಜೊತೆಯಲ್ಲಿ ಸಂಚಯನ ಮೊದಲಾದವುಗಳು 6 ಸೇರಿ 10 ಮತ್ತು 6 ಸೇರಿ 16 ಸಂಸ್ಕಾರಗಳು ಆಗ್ತವೆ. ಮರಣ ಆದ ಕೆಲವೇ ಕ್ಷಣಗಳ ಸಂಸ್ಕಾರ ಶುರುವಾಗಬೇಕು. ನಮ್ಮಲ್ಲಿ ತುಂಬ ಜನ ಇದನ್ನು ಉಪೇಕ್ಷೆ ಮಾಡ್ತಾರೆ. 10ನೇ ದಿವಸ ಶುರು ಮಾಡಿದ್ರಾಯ್ತು ಅಂತ ಹೇಳ್ತಾರೆ. ಆದರೆ ಸರಿಯಲ್ಲ. ಅದು ಅನಿವಾರ್ಯದಲ್ಲಿ ಹಾಗೆ ಮಾಡೋದೇ ವಿನಃ ಅದೇ ಪ್ರಥಮ ಪಕ್ಷ ಅಲ್ಲ. ಮರಣ ಕ್ಷಣದಿಂದಲೇ ಶುರುವಾದ ಸರಿಯಾದ ಸಂಸ್ಕಾರ ಆಗುತ್ತೆ ಆ ಜೀವಕ್ಕೆ. ಆಗ ಸರಿಯಾಗಿ ಎಲ್ಲಿ ಮುಟ್ಟಬೇಕೋ ಅಲ್ಲಿ ಮುಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಹೋದ ಜೀವ ಸರಿಯಾದ ಗತಿಗೆ ಸೇರಿದರೆ ಇರುವವರಿಗೆ ಕ್ಷೇಮ. ಮತ್ತೆ ಎಷ್ಟೋ ಸಲ ಹೋದ ಜೀವಗಳು ತಿರುಗಿ ಬರ್ತವೆ.
ಎಲ್ಲವೂ ಅಲ್ಲ, ಸಾಮಾನ್ಯ ಅನೇಕ ಹೋದ ಜೀವಗಳು ತಿರುಗಿ ಬರ್ತವೆ. ನಮ್ಮ ಕುಟುಂಬದಲ್ಲಿ ಮುಂದಿನ ಮಕ್ಕಳು ಅವರು ಹುಟ್ಟಿ ಬರ್ತಾರೆ. ಅದಕ್ಕೆ ಸರಿಯಾಗಿ ಹೋಗುವ ಪ್ರಕ್ರಿಯೆ ಆದರೆ ಮಾತ್ರ ಸಾಧ್ಯವಾಗ್ತದೆ. ಇವತ್ತು ಅನೇಕ ಮನೆಗಳಲ್ಲಿ ಮಕ್ಕಳು ಹುಟ್ಟುವುದಿಲ್ಲ ಅನ್ನೋ ಸಮಸ್ಯೆ ಇರ್ತದೆ. ಅದಕ್ಕೆ ಅನೇಕ ಕಡೆ ಈ ಕಾರಣ ಇರ್ತದೆ ಅಂತಂದರೆ ಹಿಂದೆ ಆದ ಜೀವಗಳಿಗೆ ಸಂಸ್ಕಾರ ಸರಿಯಾಗಿ ಆಗಿರೋದಿಲ್ಲ. ಅದರಿಂದ ಔಷಧಿಕ ಸಂಸ್ಕಾರಗಳನ್ನು ಉಪೇಕ್ಷೆ ಮಾಡಲೇಬಾರ್ದು. ಒಂದು, ಹೋದ ಜೀವಕ್ಕೆ ಸರಿಯಾದ ಮಾರ್ಗ ಸಿಕ್ಕಿದರೆ ಇರುವವರೆಗೆ ಕ್ಷೇಮ ಅನ್ನೋದು ಒಂದು ಪ್ರಯೋಜನ. ಆದರೆ ಇನ್ನೊಂದು ಪ್ರಯೋಜನ ಅಂದರೆ ಅನೇಕ ಜೀವಗಳು ತಿರುಗಿ ಬರ್ತಾವಾದ್ದರಿಂದ ಮುಂದಿನ ತಲೆಮಾರು ಬೆಳ್ಕೊಂಡು ಹೋಗೋದಕ್ಕೆ ಅನುಕೂಲ ಆಗ್ತದೆ. ಹೀಗಾಗಿ ಔಷಧಿಕ ಸಂಸ್ಕಾರಗಳನ್ನು ಕೂಡ ಗಮನಿಸಬೇಕು. ನಿಮ್ಮ ವಿಷಯ ಪಟ್ಟಿಯಲ್ಲಿ ಅದು ಕಾಣಲಿಲ್ಲ, ಪೂರ್ವ ಸಂಸ್ಕಾರ ಬಗ್ಗೆ ಮಾತ್ರ ಉಲ್ಲೇಖ ಕಂಡಿತು. ಸಂಸ್ಕಾರಗಳ ಬಗ್ಗೆ ಮಾತಾಡಬೇಕಾದರೆ ಒಂದು ಮಾತನ್ನು ಹೇಳ್ತಾರೆ, ಅದನ್ನು ಆಕ್ಷೇಪಕ್ಕೆ ಬಳಸಿಕೊಳ್ಳುವವರು ಇದ್ದಾರೆ. ಜನ್ಮನ ಜಾಯತೆ ಶೂದ್ರ ಸಂಸ್ಕಾರಾತ್ ದ್ವಿಜ ಉಚ್ಯತೆ ಅಂತ. ಹುಟ್ಟುಭಾಗ ಶೂದ್ರನೇ ಆಗಿರ್ತಾನೆ, ಸಂಸ್ಕಾರದಿಂದ ದ್ವಿಜನಾಗ್ತಾನೆ ಅಂತ. ಶಬ್ದಕ್ಕೆ ಮೇಲ್ನೋಟಕ್ಕೆ ಅರ್ಥ ಇಷ್ಟೇ ಬರ್ತದೆ ಅದಕ್ಕೆ. ಹಾಗಾಗಿ ಇದನ್ನು ಆಕ್ಷೇಪಕ್ಕೆ ಬಳಕೆ ಮಾಡೋರು ಇರ್ತಾರೆ. ಎಲ್ಲರೂ ಶೂದ್ರರೇ ಹಾಗಿದ್ದೆ ಹುಟ್ಟಬೇಕಾದ್ರೆ, ಎಲ್ಲರೂ ಒಂದೇ ಇತ್ತಲ್ಲ ಹಾಗಿದ್ದರೆ ಯಾಕೆ ಬ್ರಾಹ್ಮಣರಿಗೆ ಮಾತ್ರ ಈ ಸಂಸ್ಕಾರ ಕೊಡಬೇಕು? ಹೀಗೆ ಆಕ್ಷೇಪ ಮಾಡೋದಕ್ಕೆ ಇದನ್ನು ಬಳಕೆ ಮಾಡ್ಕೊಳ್ತಾರೆ. ಆದರೆ ಇಲ್ಲಿ ಸ್ವಲ್ಪ ಆಳ ಇದೆ. ಜನ್ಮನ ಜಾಯತೆ ಶೂದ್ರ ಸಂಸ್ಕಾರ ದ್ವಿಜ ಉಚ್ಯತೆ ವಿದ್ಯೆಯ ಯಾತೆ ವಿಪ್ರತ್ವಂ ತ್ರಿಭಿ ಶ್ರೋತ್ರಿಯ ಉಚ್ಯತೆ ಅಂತ ಪೂರ್ತಿ ಶ್ಲೋಕ. ಹುಟ್ಟುವಾಗಲೇ ಆತ ಸಂಸ್ಕಾರ ಇಲ್ಲದ ಸ್ಥಿತಿಯಲ್ಲಿ ಒಂದು ರೀತಿಯಲ್ಲಿ ಹುಟ್ಟಿರ್ತಾನೆ. ಆ ಅರ್ಥದಲ್ಲಿ ಶೂದ್ರ ಎಂಬ ಶಬ್ದ ಹೊರತು ಉಳಿದ ಸಾಮಾನ್ಯ ಶೂದ್ರ ಶಿಶುವಿಗೂ ಬ್ರಾಹ್ಮಣ ದಂಪತಿಗಳಿಗೆ ವಿಧಿವತ್ತಾಗಿ ಹುಟ್ಟಿದ ಶಿಶುವಿಗೂ ಒಂದೇ ಥರ ಅನ್ನೋದನ್ನ ಖಂಡಿತ ತಿಳ್ಕೋಬಾರ್ದು. ಯಾಕಂದ್ರೆ ನೋಡಿ, ಹುಟ್ಟುವಾಗಲೇ ಹುಟ್ಟಿದ ಕ್ಷಣದಲ್ಲೇ ಅನೇಕ ಲಕ್ಷಣಗಳು ತಂದೆ ತಾಯಿಗಳಿಂದ ಬಂದದ್ದು ಕಾಣ್ತೇವೆ. ಮಕ್ಕಳಲ್ಲಿ ತಂದೆ ತಾಯಿಗಳ ಗುಣಗಳು ಅಥವಾ ಮುಖ ವರ್ಗಗಳು ಕಾಣ್ತವೆ, ಹುಟ್ಟಿದಾಗಲೇ ಕಾಣ್ತದೆ. ಮೂಗು ತಂದೆ ಹಾಗಿದೆ, ಬಾಯಿ ತಾಯಿ ಹಾಗೆ ಹೇಳ್ತೀವಿ ನಾವು, ಹುಟ್ಟ ತಕ್ಷಣ ಹೇಳ್ತೀವಲ್ಲ. ಇದೆಲ್ಲರಿಗೂ ಸಮಾನ ಅಲ್ವಲ್ಲ. ಮತ್ತೆ ಇನ್ನೊಂದು ಅಂಶ ಇದೆ, ಹುಟ್ಟೋಕ್ಕಿಂತ ಮೊದಲೇ ಸಂಸ್ಕಾರಗಳು ನಮ್ಮಲ್ಲಿ ಶುರುವಾಗ್ತವೆ. ಗರ್ಭಾಧಾನ, ಮುಸಮನ, ಸೀಮಂತೋನ, ವಿಷ್ಣು ಬಲಿ, ಇವಿಷ್ಟು 4 ಸಂಸ್ಕಾರಗಳು ಹುಟ್ಟೋಕ್ಕಿಂತ ಮೊದಲೇ ಆಗ್ತವೆ. ಆಮೇಲೆ ಜಾತ ಕರ್ಮ, ಹುಟ್ಟುವುದು ಅಂತ ಅರ್ಥ. ಅಲ್ಲಿಗೆ ಈ ಹುಟ್ಟೋಕ್ಕಿಂತ ಮೊದಲೇ ಆಗುವ ಸಂಸ್ಕಾರಗಳು ಇವತ್ತು ಅನೇಕ ಕಡೆ ಆ ಸಮಯದಲ್ಲಿ ಆಗದೇ ಇರ್ಬೋದು, ಹುಟ್ಟೋಕ್ಕಿಂತ ಮೊದಲೇ ಆಗದೇ ಇರ್ಬೋದು. ಆದರೆ ಆ ಸಂಸ್ಕಾರಗಳು ಹಿಂದಿನ ಕಾಲದಲ್ಲಿ ಮುಂಚೆ ಆಗ್ತಾ ಇತ್ತಲ್ಲ. ಈ ಸ್ಮೃತಿವಾಕ್ಯ ಹುಟ್ಟಿದ ಆ ಕಾಲದಲ್ಲೇ ತಾನೆ. ಹಾಗಾಗಿ ಹುಟ್ಟೋಕ್ಕಿಂತ ಮೊದಲು ಸಂಸ್ಕಾರ ಇತ್ತು. ಈ ಹುಟ್ಟೋಕ್ಕಿಂತ ಮೊದಲಿನ ಸಂಸ್ಕಾರಗಳು ಉಳಿದ ಮಕ್ಕಳಿಗಿಲ್ಲ. ಹೀಗಾಗಿ ಜನ್ಮನ ಜಾಯತೆ ಶೂದ್ರ ಎಂಬ ಮಾತನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಬಾರ್ದು. ಸಂಸ್ಕಾರಹೀನ ಸ್ಥಿತಿಯಲ್ಲಿ, ಸಂಸ್ಕಾರ ಕಡಿಮೆ ಇರೋ ಸ್ಥಿತಿಯಲ್ಲಿ ಹುಟ್ಟುತ್ತಾ ಮಗು ಅಂತ ಅರ್ಥ. ಮತ್ತು ಮುಂದೆ ಮಾಡುವ ಸಂಸ್ಕಾರಕ್ಕಿರುವ ಮಹತ್ವವನ್ನು ಹೇಳಲಿಕ್ಕೆ ಆ ಮಾತು ಬಂದಿದೆ. ಸಂಸ್ಕಾರ ದ್ವಿಜ ಉಚ್ಯತೆ ಅಂತ ಸಂಸ್ಕಾರಕ್ಕಿರೋ ಮಹತ್ವವನ್ನು ಹೇಳೋದಕ್ಕೆ ಆ ಮಾತು ಬಂದಿದೆ. ಸಂಸ್ಕಾರ ಇಲ್ಲದೆ ಅದು ಎಷ್ಟು ಕೆಳಮಟ್ಟ ಜೀವನ ಆಗುತ್ತೆ ಅಂತ ಹೇಳೋ ಮೂಲಕ ಸಂಸ್ಕಾರಕ್ಕಿರೋ ಮಹತ್ವವನ್ನು ಹೇಳಕ್ಕೆ ಬಂದಿದೆ ಆ ಮಾತು. ಹಾಗಾಗಿ ಸಂಸ್ಕಾರಕ್ಕೆ ವಿಶೇಷತಃ ಬ್ರಾಹ್ಮಣ ಸಂಸ್ಕಾರಗಳಿಗೆ ಮಹತ್ವ ಇದ್ದೇ ಇದೆ. ಮತ್ತೆ ಯಾರನ್ನೇ ಆದರೂ ಏನು ಬೇಕಾದ್ರೂ ಮಾಡ್ಬೋದಲ್ಲ ಅಂತ ಕೇಳ್ಬೋದು. ಅದಕ್ಕೊಂದು ಉತ್ತರ ಇದೆ. ಏನಂತಂದರೆ, ಸಂಸ್ಕಾರಕ್ಕೊಂದು ಮಿತಿ ಇದೆ. ಯಾರನ್ನೇನು ಬೇಕಾದ್ರೂ ಮಾಡ್ಬೋದು ಅನ್ನೋ ಮಾತು ಬಂತು. ಆದರೆ ಆ ಮಾತಿಗೊಂದು ಮಿತಿ ಇದೆ, ಸಂಸ್ಕಾರಕ್ಕೊಂದು ಮಿತಿ ಇದೆ.
ಪರಿವರ್ತನೆಗೆ ಒಂದು ಮಿತಿ ಇದೆ. ಉದಾಹರಣೆಗೆ ಇವತ್ತು ಪ್ರಚಲಿತ ವಿಷಯ ಇದು. ಗಂಡನ್ನು ಹೆಣ್ಣಾಗಿ ಪರಿವರ್ತನೆ ಮಾಡ್ತಾನೆ, ಲಿಂಗ ಪರಿವರ್ತನೆ. ಹೆಣ್ಣನ್ನು ಗಂಡ ಪರಿವರ್ತನೆ ಮಾಡ್ತಾರೆ. ಬೇರೆ ದೇಶಗಳಲ್ಲಿ ತುಂಬ ನಡೀತದೆ, ನಾವು ಕೇಳಿದ್ದೇವೆ. ಶರೀರದಲ್ಲಿ ಬದಲಾವಣೆ ಒಂದಷ್ಟು ಆಗ್ಬೋದು, ಆದರೆ ಸ್ವಭಾವದಲ್ಲಿ ಬದಲಾವಣೆ ಖಂಡಿತ ಆಗೋದಿಲ್ಲ. ಸ್ವಭಾವ ಹಾಗೇ ಇರ್ತದೆ, ವ್ಯಕ್ತಿತ್ವ ಹಾಗೇ ಇರ್ತದೆ. ಹಾಗಾಗಿ ಸಂಪೂರ್ಣ ಪರಿವರ್ತನೆ ಮಾಡೋಕ್ಕೆ ಅದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪರಿವರ್ತನೆಗೊಂದು ಮಿತಿ ಇದೆ. ಇನ್ನೊಂದು ಉದಾಹರಣೆ, ಎಷ್ಟೇ ನಾವು ವಿಮ್ ಪೌಡ್ರ್ ಹಾಕಿ ತೊಳೆದ್ರು ಬೆಳ್ಳಿಯನ್ನು ಬಂಗಾರ ಮಾಡೋಕ್ಕೆ ಬರೋದಿಲ್ಲ. ಪೀತಾಂಬರಿ ಹಾಕಿ ತೊಳೆದ್ರೂ ಕೂಡ ಬೆಳ್ಳಿ ಬಂಗಾರ ಆಗೋದಿಲ್ಲ, ಬೆಳ್ಳಿಯೇ. ಅದರಿಂದ ಒಂದಷ್ಟು ಗುಣಾಧಾನ, ದೋಷ ಅಪನಯನ ಸಂಸ್ಕಾರದಿಂದ ಆಗ್ತದೆಯಾದರೂ ಅದಕ್ಕೊಂದು ಮಿತಿ ಇದೆ. ಹಾಗಾಗಿ ಹುಟ್ಟಿದ ಎಲ್ಲ ಶಿಶುವನ್ನು ವೈದಿಕ ಸಂಸ್ಕಾರಕ್ಕೆ ಒಳಪಡಿಸಕ್ಕೆ ಬರುತ್ತೆ ಅಂತ ಹೇಳಿ ಚಿಂತನೆ ಮಾಡೋದು ಇಲ್ಲಿ ತಪ್ಪಾಗ್ತದೆ. ಹುಟ್ಟಿದ ಎಲ್ಲ ಜಾತಿಯ ಮಕ್ಕಳಿಗೂ ಒಳ್ಳೆಯ ಸಂಸ್ಕಾರ ಸಿಗಲಪ್ಪ, ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ನಾವು ಬೇರೆ ಸಮುದಾಯಕ್ಕೂ ಕೂಡ ಗುರುಗಳೇ ಆಗಿದ್ದೇವೆ. ನಮ್ಮ ಮಠದಲ್ಲಿ ಬೇರೆ ಸಮುದಾಯ ಕೂಡ ಇದ್ದಾರೆ. ಬಹುಶಃ ಅಷ್ಟೇ ಸಂಖ್ಯೆಯಲ್ಲಿ ಬೇರೆ ಸಮುದಾಯದವರು ಇದ್ದಾರೆ. ಅವರಿಗೆ ಕೂಡ ಸಂಸ್ಕಾರ ಬಗ್ಗೆ ನಾವು ಒಂದಷ್ಟು ಮಾಡಿಸ್ತೀವಿ. ಅದೇನು ಅವ್ರಿಗೂ ಒಂದಷ್ಟು ಒಳ್ಳೇದಾಗುತ್ತೆ. ಆದರೆ ಜನ್ಮತಃ ಬಂದಂತಹ ಗುಣಗಳು ಅಲ್ಲಿ ಬರೋದಿಲ್ಲ. ಹುಟ್ಟಿನಿಂದ ಒಂದಷ್ಟು ಗುಣಗಳು ಬಂದೇ ಬರ್ತವೆ ರಕ್ತಗತವಾಗಿ. ಹಾಗಾಗಿ ಈ ಮಾತನ್ನು ತಪ್ಪಾಗಿ ಅರ್ಥ ಮಾಡಬಾರ್ದು ಅನ್ನೋದು ನಮ್ಮ ಕಳಕಳಿ. ಇನ್ನೊಂದು ಸಂಗತಿ, ಕೆಲವು ತಿಂಗಳುಗಳ ಹಿಂದೆ ನಡೆದ ಘಟನೆ ಅಂತ ಮಾಧ್ಯಮಗಳಲ್ಲಿ ಬಿತ್ತರಾಯಿತು. ಎಲ್ಲೆಲ್ಲೂ ಜನಿವಾರ ಕೊಯ್ದರು ಅಂಥೇಳಿ, ಪರೀಕ್ಷೆ ಕೂತಂಥ ಬ್ರಾಹ್ಮಣ ಮಕ್ಕಳ ಜನಿವಾರ ಕೊಯ್ದರು ಅಂತೇಳಿ. ಜನಿವಾರ ಕೊಯ್ದರು, ಸಂಸ್ಕಾರ ಕೊಯ್ಲಿಕ್ಕೆ ಬರೋದಿಲ್ಲ, ಸಂಸ್ಕಾರ ಹೋಗೋದಿಲ್ಲ. ಯಾಕಂದರೆ ಸಂಸ್ಕಾರ ಜೀವಕ್ಕೆ ಕೊಡಲ್ಪಡ್ತದೆ, ಶರೀರಕ್ಕೆ ಕೂಡ ಕೊಡಲ್ಪಡ್ತದೆ. ಅದು ಹೆಚ್ಚಿನ ಪ್ರಮಾಣ ಸಂಸ್ಕಾರ ಪ್ರಭಾವ ಇರೋ ಜೀವಕ್ಕೆ. ಮತ್ತೆ ಒಂದು ಜನಿವಾರ ತೆಗೆದು ಹಾಕಿದೆ, ಏನೋ ಹಾಕ್ಕೊಳ್ಳೋಕ್ಕೆ ವಿಧಾನ ಇದೆ ನಮ್ಮಲ್ಲಿ. ಒಂದು ಗಮನಿಸಬೇಕು, ಜನಿವಾರ ಹಾಕುವ ಬ್ರಾಹ್ಮಣರು ಮಾತ್ರ ಅಲ್ಲ, ಇನ್ನೂ ತುಂಬ ಸಮುದಾಯಗಳು ಜನಿವಾರ ಹಾಕೋರಿದ್ದಾರೆ. ಕ್ಷತ್ರಿಯರು, ವೈಶ್ಯರು, ಲಿಂಗಾಯತಲ್ಲೂ ಕೆಲವು ಸಮುದಾಯ ಜನಿವಾರ ಹಾಕೋರಿದ್ದಾರೆ. ಇನ್ನೂ ಅನೇಕ ನೆನಪಾಗ್ತಾ ಇಲ್ಲ ಅಷ್ಟೇ. ಬಹುಶಃ ಬ್ರಾಹ್ಮಣರಷ್ಟೇ ಸಂಖ್ಯೆ ಸ್ವಲ್ಪ ಜಾಸ್ತಿ ಸಂಖ್ಯೆಯಲ್ಲೇ ಇದ್ದಾರೆ. ಅದು ಜನಿವಾರ ಕೊಯ್ಯುವ ಮೂಲಕ ಅಪಮಾನ ಮಾಡುವಂಥ ಉದ್ದೇಶ ಇದ್ದರೆ ಕೊಯ್ದವರಿಗೆ, ಇದು ಬ್ರಾಹ್ಮಣರಿಗೆ ಮಾತ್ರ ಅಪಮಾನ ಅಲ್ಲ, ಅವರೆಲ್ಲರೂ ಸಹ ಅಪಮಾನ ಆಗತ್ತೆ. ಅದು ಹಾಗೆ ಮಾಡಬಾರ್ದು. ಧಾರ್ಮಿಕ ಸ್ವಾತಂತ್ರ್ಯ ಇರತಕ್ಕಂಥ ಒಂದು ದೇಶ ಇದು. ಪ್ರತಿಯೊಬ್ಬರಿಗೂ ಧರ್ಮಾಚರಣೆ ಸ್ವಾತಂತ್ರ್ಯವನ್ನು ಕೊಡ್ತದೆ ಕಾನೂನು, ಸಂವಿಧಾನ. ಹಾಗಿರಬೇಕಾದರೆ ಈ ರೀತಿಯ ಧರ್ಮಾಚರಣೆ ವಿಷಯದಲ್ಲಿ, ಒಂದು ರೀತಿಯ ವೈಯಕ್ತಿಕವಾದ ವಿಷಯಗಳಲ್ಲಿ ಕೈ ಹಾಕೋದು ಸರಿ ಆಗೋದಿಲ್ಲ. ಅದಕ್ಕಾಗಿ ಇನ್ನು ಮುಂದೆಯಾದ ಸರ್ಕಾರದವರು ಈ ರೀತಿಯ ಘಟನೆಗಳು ಆಗದೇ ಇರೋ ಹಾಗೆ ಕ್ರಮವನ್ನು ಕೈಗೊಳ್ಳಿ ಅಂಥೇಳಿ ನಮ್ಮ ಆಗ್ರಹ. ಹವ್ಯಕ ಮಹಾಸಭೆ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಇದೆ. ಅದರ ಬಗ್ಗೆ ಅಧ್ಯಕ್ಷರು ವಿಸ್ತಾರವಾಗಿ ಹೇಳಿದರು. ಮತ್ತು ಸ್ವಾಗತ ಮಾಡಿದ ಪ್ರಶಾಂತ್ ಅವರು ಕೂಡ ಅನೇಕ ಸಂಗತಿಗಳನ್ನು ಹೇಳಿದರು. ಮತ್ತು ಅನೇಕ ಕಾರ್ಯಕ್ರಮಗಳಲ್ಲಿ ನಾವು ಕೂಡ ಭಾಗವಹಿಸ್ತಾ ಇದ್ದೇವೆ. ಸಮಾಜವನ್ನು ಸಂಸ್ಕಾರವಂತವಾಗಿ ಇಟ್ಕೊಳ್ಳೋದಕ್ಕೆ ಈ ರೀತಿ ಕಾರ್ಯಕ್ರಮಗಳು ಅತ್ಯಂತ ಪ್ರಯೋಜನಕಾರಿ, ಸಂಶಯವಿಲ್ಲ. ಈ ರೀತಿ ಕಾರ್ಯಕ್ರಮಗಳು ಆದರೆ ಸ್ವಲ್ಪ ಮಟ್ಟಿಗಾದರೂ ಸಂಸ್ಕಾರಗಳ ಬಗ್ಗೆ ಜಾಗೃತಿ ಬಂದು ಮನೆಗಳಲ್ಲಿ ಸಂಸ್ಕಾರಗಳ ಆಚರಣೆ ಇನ್ನಷ್ಟು ಬೆಳವಣಿಗೆ ಹೊಂದಿದರೆ ಭಾಳ ಸಂತೋಷ ಆಗ್ತದೆ. ಸಂಸ್ಕಾರೋತ್ಸವ ಶಬ್ದ ಸ್ವಲ್ಪ ತಿರುಚಿ ಹೇಳಿದ್ರೆ ಸಕಾರೋತ್ಸವ ಅಂತೂ ಆಗ್ಬೋದು. 3 ಸಕಾರಗಳ ಉತ್ಸವ ಆಗಬೇಕಾಗಿದೆ ನಮಗೀಗ. ಒಂದು
ಸಂಸ್ಕಾರ, ಇನ್ನೊಂದು ಸಂಖ್ಯೆ, ಇನ್ನೊಂದು ಸಂಘಟನೆ. ಈ 3 ಸಕಾರಗಳ ಉತ್ಸವ ಆಗಬೇಕಾಗಿದೆ ಹವ್ಯಕ ಸಮಾಜಕ್ಕೆ. ಸಂಸ್ಕಾರಗಳು ಉಳಿಸ್ಕೊಳ್ಬೇಕು. ಸಂಸ್ಕಾರಗಳು ಹಿಂದೆ ಹೋಗ್ತಾ ಇದ್ದಾವೆ ಒಂದು. ಹಾಗೆ ಸಂಖ್ಯೆ ಕಡಿಮೆ ಆಗ್ತದೆ ವೇಗವಾಗಿ. ಬಹಳ ಗಂಭೀರ ವಿಷಯ ಇದು. ಅತ್ಯಂತ ವೇಗವಾಗಿ ಸಮಾಜ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಯಾಕಂದರೆ ವಿವಾಹದ ವಿಷಯದಲ್ಲೇ ಸಮಸ್ಯೆ, ವಿವಾಹ ಆದ ನಂತರ ಒಟ್ಟಿಗಿರೋದು ಇನ್ನೊಂದು ಸಮಸ್ಯೆ, ಡೈವರ್ಸು. ಆಮೇಲೆ ಒಟ್ಟಿಗಿದ್ಮೇಲೆ ಮಗು ಆಗೋದು ಇನ್ನೊಂದು ಸಮಸ್ಯೆ. ಒಂದು ಮಗು ಆಗುವತ್ತಿಗೆ ಡಾಕ್ಟ್ರು ಏನೋ ಹೇಳ್ಬಿಡ್ತಾರೆ, ಆವಾಗ ಇವರು ಕಂಗಾಲಾಗ್ಬಿಡ್ತಾರೆ, ಅಲ್ಲಿ ನಿಂತು ಹೋಗುತ್ತೆ. ಹೀಗಾಗಿ ಹವ್ಯಕ ಸಮಾಜದ ಸಂಖ್ಯೆ ವೇಗವಾಗಿ ಕಡಿಮೆ ಆಗ್ತಾ ಇದೆ. ಅತ್ಯಂತ ಗಂಭೀರವಾದ ವಿಷಯ. ಹಾಗಾಗಿ ಎಲ್ಲ ದಂಪತಿಗಳಲ್ಲಿ ಕಳಕಳಿ ಏನಂತಂದರೆ, ನಿಮ್ಮ ಮಕ್ಕಳಿಗೆ ಸೂಕ್ತ ವಯಸ್ಸಿ ವಿವಾಹ ಮಾಡಿ, ಆಗ ಅದರಿಂದ ಅನುಕೂಲ ಆಗುತ್ತೆ. ಹೆಚ್ಚು ಜನ ಮಕ್ಕಳನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ಮೂಲಕ ಸಮಾಜ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಇದ್ರ ಬಗ್ಗೆ ಹೆಚ್ಚು ವಿಷಯ ಮಹಾಸಮ್ಮೇಳನದಲ್ಲಿ ಬಂದಿದೆ, ಮತ್ತೆ ನಾವು ಹೇಳಕ್ಕೆ ಹೋಗೋದಿಲ್ಲ. ಕೊನೆ ಸಂಘಟನೆ, ಸಂಸ್ಕಾರ, ಸಂಖ್ಯೆ, ಸಂಘಟನೆ. ಸಮಾಜ ಸಂಘಟನೆ ಆಗೋದು ಕೂಡ ಅತ್ಯಂತ ಅಗತ್ಯ ಇದೆ. ಬ್ರಾಹ್ಮಣನ ಅಸಂಘಾತ ಅಂತ ಯಾರು ಹೇಳ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ನಾವು ಅಪವಾದವಾಗಿ ನಿಲ್ಲಬೇಕು. ನಾವು ಸಂಘಟಿತರಾಗಬೇಕು. ಅದರಿಂದ ಬೇರೆ ಸಮುದಾಯಕ್ಕೆ ಕೂಡ ಒಳ್ಳೆಯ ಪರಿಣಾಮಗಳು, ಪ್ರಯೋಜನಗಳು ಖಂಡಿತ ಆಗ್ತವೆ. ಈ ಎಲ್ಲ ದೃಷ್ಟಿಯಿಂದ ಹವ್ಯಕ ಮಹಾಸಮಾಜ ಸಭೆಯ ಪ್ರಯತ್ನಗಳು ಅತ್ಯಂತ ಸ್ತುತ್ಯರ್ಹ. ಯಲ್ಲಾಪುರದಲ್ಲಿ ಈ ಕಾರ್ಯಕ್ರಮ ಆಗ್ತಾರೆ, ನಮಗೆ ಇನ್ನಷ್ಟು ಅಭಿಮಾನ ಸಂಗತಿ. ಯಲ್ಲಾಪುರ ಅಂತಂದ್ರೆ ಹವ್ಯಕರ ಅತ್ಯಂತ ಗಟ್ಟಿಯಾದ ತಳಹದಿ ಇರುವ ಜಾಗ ಇದು. ಗಟ್ಟಿಯಾದ ನೆಲೆಗಟ್ಟಿರೋ ಜಾಗ ಇದು. ಬೇರೆ ಕಡೆ ಉಂಟು, ಇಷ್ಟು ಗಟ್ಟಿ ಇಲ್ಲ. ಬೇರೆ ತಾಲೂಕುಗಳು, ಬೇರೆ ಜಿಲ್ಲೆಗಳು ಕೂಡ ಉಂಟು. ಯಲ್ಲಾಪುರ ತಾಲೂಕಿನಷ್ಟು ಗಟ್ಟಿ ಖಂಡಿತ ಇಲ್ಲ. ಹಾಗಿರಬೇಕಾದ್ರೆ ಇಲ್ಲಿ ಈ ಸಮ್ಮೇಳನ ಯಶಸ್ವಿ ಆಗಲೇಬೇಕು. ಆದರೂ ಯಲ್ಲಾಪುರ ಶಿಷ್ಯರೆಲ್ಲ ಒಂದು ಕಳಕಳಿದೆ. ಯಲ್ಲಾಪುರದಲ್ಲೂ ಸಂಸ್ಕಾರಗಳು ಕಡಿಮೆ ಆಗ್ತಾ ಇದ್ದೇವೆ, ನೆನಪಿಟ್ಕೊಳ್ಳಿ. ಇಲ್ಲೂ ಕೂಡ ಕಡಿಮೆ ಆಗ್ತಾ ಇವೆ. ಹಾಗೆ ನೀವು ಕೂಡ ಸುಧಾರಿಸ್ಕೊಳ್ಳೋದು ಇದ್ದೇ ಇದೆ. ಉಳಿದ ತಾಲೂಕುಗಳಿಗೆ ಹೋಲಿಸಿದ್ರೆ ಪರವಾಗಿಲ್ಲ. ಆದರೆ ಯಲ್ಲಾಪುರದಲ್ಲಿ ನಮ್ಮ ಶಿಷ್ಯ ಸಮುದಾಯದಲ್ಲಿ ಮಧ್ಯದಲ್ಲಿ ಈ ಕಾರ್ಯಕ್ರಮ ಆಗ್ತದೆ, ನಮ್ಮ ಅತ್ಯಂತ ಅಭಿಮಾನ ಸಂಗತಿ. ಈ ಕಾರ್ಯಕ್ರಮದ ಮೂಲಕ ನೀವೆಲ್ಲ ಒಳ್ಳೆ ಸಂದೇಶ ಪಡ್ಕೊಳ್ಬೇಕು. ನಿಮ್ಮ ಮನೆಗಳಲ್ಲಿ ಇಲ್ಲಿ ಬಂದಿರೋ ಸಂದೇಶಗಳನ್ನು ಆಚರಣೆ ತರಬೇಕು. ಸಂಸ್ಕಾರಗಳನ್ನು ಹೆಚ್ಚಿಗೆ ಮಾಡ್ಕೋಬೇಕು. ಇತ್ತೀಚೆಗೆ ಅಲ್ಲಲ್ಲಿ ಕೆಲವೊಬ್ಬರು ಗೃಹಸ್ಥರು, ಗೃಹಿಣಿಯರು ಸಂಸ್ಕಾರಗಳನ್ನು ಹೆಚ್ಚಿಗೆ ಮಾಡೋ ಬಗ್ಗೆ ಚಿಂತನೆ ಮಾಡ್ತಾ ಇದ್ದು ನಮ್ಮ ಗಮನಕ್ಕೆ ಬಂದೆ. ಆದರೆ ಕ್ವಚಿತ್ತ, ಅಂದರೆ ಕೆಲವು ಕಡೆ ಮಾತ್ರ ಗರ್ಭಧಾನ ಸಂಸ್ಕಾರಗಳನ್ನು ಅಲ್ಲಿಂದನೇ ಪ್ರಾರಂಭ ಮಾಡ್ಕೋಬೇಕು, ಹುಟ್ಟೋಕ್ಕಿಂತ ಮೊದಲೇ ಶುರು ಮಾಡ್ಕೋಬೇಕು ಅಂತ ಹೇಳುವಂಥ ಗೃಹಸ್ಥರು ಕೂಡ ಇದ್ದಾರೆ. ಸಂಖ್ಯೆ ಕಡಿಮೆ ಇದೆ, ಅವರದ್ದು ಜಾಸ್ತಿ ಆಗಬೇಕು. ಸಂಸ್ಕಾರಗಳು ಹೆಚ್ಚು ಮನೆಯಲ್ಲಿ ಆಚರಣೆ ಬಂದರೆ ಸಂಸ್ಕಾರೋತ್ಸವ ನಿಜಕ್ಕೂ ಸಾರ್ಥಕ. ಅಂಥ ಕಾಲ ಬರಲಿ. ಇದಕ್ಕಾಗಿ ಅನೇಕ ಶ್ರಮಪಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೋಸ್ಕರ. ಅದು ಆ ಮೂಲಕ ಸಾರ್ಥಕವಾಗಲಿ. ಹವ್ಯಕ ಮಹಾಸಭೆ ಇಲ್ಲಿ ಘೋಷಣೆಯಲ್ಲಿ ಆದಂಥ ನದಿ ತಿರುವು ಯೋಜನೆಯ ಒಂದು ವಿರೋಧಿ ಸಮಾವೇಶಕ್ಕೆ ತನ್ನ ಮುಕ್ತವಾದ ಬೆಂಬಲವನ್ನು ಕೊಟ್ಟಿದೆ. ಕಳೆದ ಜನವರಿ ತಿಂಗಳಲ್ಲಿ ದೊಡ್ಡ ಕಾರ್ಯಕ್ರಮ ಆದ ನೀವೆಲ್ಲ ಭಾಗವಹಿಸಿದ್ದೀರಿ. ಈ ನದಿ ತಿರುವು ಯೋಜನೆ ಇನ್ನೂ ಕೂಡ ಅದಕ್ಕೆ ವಿರಾಮ ಬಿದ್ದಿಲ್ಲ. ಇನ್ನೂ ಕೂಡ ಅದು ನಡೀತಾನೆ ಇದೆ. ಹಾಗಾಗಿ ಅದರ ಬಗ್ಗೆ ಹೋರಾಟ ಮತ್ತೆ ಮುಂದುವರಿಯುವ ಅವಶ್ಯಕತೆ ಇದೆ. ಅದಕ್ಕೆ ಮುಂದೆ ಕೂಡ ಹವ್ಯಕ ಮಹಾಸಭೆಯ ಸಹಕಾರ, ಬೆಂಬಲ ಇರಲಿ ಅನ್ನೋದು ಒಂದು. ಇನ್ನೊಂದು ಅಂತಂದರೆ, ಈಗ ಹತ್ತಿರದಲ್ಲೇ ಜೂನ್ 5ರಿಂದ ಜೂನ್ 11ರವರೆಗೆ 1 ವಾರಗಳ ಕಾಲ ನದಿಯ ಇಕ್ಕೆಲಗಳಲ್ಲಿ ಗಿಡ ನೆಡುವ ಮೂಲಕ ನದಿ ತಿರುವು ಯೋಜನೆ ಪ್ರತಿಭಟನೆ ಕಾರ್ಯಕ್ರಮ ಆಗಲಿಕ್ಕಿದೆ. ಯಲ್ಲಾಪುರದಲ್ಲಿ ಕೂಡ ನೀವು ಅದನ್ನು ಮಾಡಬೇಕು. ವಿಶೇಷತಃ ಇಲ್ಲಿ ಬೇಡ್ತಿ ಸೇತುವೆ ಪಕ್ಕದಲ್ಲಿ ಆ ಕಾರ್ಯಕ್ರಮ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೋದು. ಹಿಂದೆ ಕೂಡ ಅಲ್ಲೊಂದು ಕಾರ್ಯಕ್ರಮ ಮಾಡಿದ್ದೀರಿ. ಈ 2 ನದಿಗಳು ಬೇಡ್ತಿ ಮತ್ತು ಅಘನಾಶಿನಿ, ಅಥವಾ ಗಂಗಾವಳಿ ಮತ್ತು ಅಘನಾಶಿನಿ,
ಈ ನದಿಗಳು ಅಥವಾ ಅದರ ಉಪನದಿಗಳು ಯಾವುದೇ ಇದ್ದರು ಅದರ ತೀರದಲ್ಲಿ ಜೂನ್ 5ರಿಂದ 11ರ ಒಳಗಿನ ಈ ದಿನಗಳಲ್ಲಿ ಒಂದಿನ ಗಿಡ ನೆಡು ಕಾರ್ಯಕ್ರಮ ಮಾಡೋ ಮೂಲಕ ನದಿ ತಿರುವು ಯೋಜನೆಗೆ ಪ್ರತಿಭಟನೆಯ ಘೋಷಣೆಗಳನ್ನು ಮತ್ತೊಮ್ಮೆ ನಾವೆಲ್ಲ ಕೂಗಬೇಕಾಗಿದೆ. ಎಲ್ಲ ಕಡೆಗಳ ಆ ಕಾರ್ಯಕ್ರಮ ಹೆಚ್ಚು ನಡೆಯಲಿ ಅಂಥೇಳಿ ಈ ಮೂಲಕ ತಿಳಿಸ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಗಿರಿಧರ್ ಕಜೆ ಅವರು ಭಾಗವಹಿಸಿ ಅನಿವಾರ್ಯ ಕಾರಣಗಳಿಂದ ನಿರ್ಗಮಿಸಿದ್ದಾರೆ. ಹಾಗೆ ಶಿವರಾಮ್ ಹೆಬ್ಬಾರರು ಹವ್ಯಕರೇ ಆಗಿದ್ದು ಒಂದು ಒಳ್ಳೆಯ ಸಾಧನೆಗಳನ್ನ ಮಾಡುತ್ತಾ ಇದ್ದಾರೆ. ಅವರ ಸಾಧನೆ ಒಂದು ಕಟ್ಟಡ ನಾವು ಕೂತಿದ್ದೇವೆ. ಹಾಗೆ ಅದು ಕೂಡ ನಮಗೊಂದು ಹೆಮ್ಮೆಯ ವಿಷಯ. ಹಾಗೆ ಹರಿಪ್ರಕಾಶ್ ಕೋಣೆಮನೆ ಅವರು ಒಬ್ಬ ಯುವ ಹವ್ಯಕ ಒಂದು ಶ್ರೇಷ್ಠ ಸಾಧನೆ ಕೈ ಹಾಕಿದ್ದಾರೆ. ಗಮನಿಸಿ ಅವರ ಮಾತನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಲ್ಲ ಗೊತ್ತಿಲ್ಲ, ಅದಕ್ಕೆ ಇನ್ನೊಮ್ಮೆ ಉಚ್ಚಾರಣೆ ನಾವು ಮಾಡ್ತಾ ಇದ್ದೀವಿ. 12ನೇ ತರಗತಿಯವರೆಗಿನ ಮಕ್ಕಳು ನಿಮ್ಮ ಬಳಿಯಲ್ಲೇ ಇರುವಾಗ ನೋಡ್ಕೊಳ್ಳಿ. ಯಾಕೆ ಗೊತ್ತೇನು? ಸಂಸ್ಕಾರ ದಾರಿ ತಪ್ಪುವುದೇ ಅಲ್ಲಿ. ಸಂಸ್ಕಾರ ನಾವು ಹೇಳ್ತಾ ಇದ್ದೀವಲ್ಲ, ಅದೇ ವಿಕಾರಕ್ಕೆ ಬದಲಾಗುವುದೇ ಅಲ್ಲಿ. ನೀವು ಸಣ್ಣ ವಯಸ್ಸಿನ ಮಕ್ಕಳು ಹೊರಗೆ ದೂರ ಕಳಿಸ್ಬಿಡ್ತೀರಿ, ದಾರಿ ತಪ್ಪುವುದೇ ಇಲ್ಲಿ. 12 ವರ್ಷ ತನಕ ನಿಮ್ಮ ಜೊತೆಲೇ ಇದ್ದರೆ ಅವರಿಗೆ ಮನೆಯ ಸಂಸ್ಕಾರ ಸರಿಯಾಗಿ ಸಿಗುತ್ತೆ. ಮುಂದೆ ಸ್ವಲ್ಪ ನಿರ್ಣಯ ತಗೊಳ್ಳೋ ಸಾಮರ್ಥ್ಯ ಬಂದಿರುತ್ತೆ ಬುದ್ಧಿಗೆ. ಆಮೇಲೆ ಹೊರಗಡೆ ಕಳಿಸಿದ್ರು ಕೂಡ ಸಂಸ್ಕಾರ ತಪ್ಪಲಾರರು ಅವರು ಅಂತ ಒಂದು ಭಾವನೆ. ಹೀಗಾಗಿ ಅವರ ಮಾತನ್ನು ಗಮನಿಸಿರಿ. ಸ್ಥಳೀಯ ಶಿಕ್ಷಣ ಸಂಸ್ಥೆಗಳಿಗೆ ನಿಮ್ಮ ಮಕ್ಕಳನ್ನು ಕಳಿಸಿರಿ. ಒಟ್ಟಾರೆ ಇವತ್ತಿನ ವೇದಿಕೆ ಕಾರ್ಯಕ್ರಮ ಉಪಾಧ್ಯಕ್ಷರಾದ ಶ್ರೀಧರ ಭಟ್ರವರಿದ್ದಾರೆ. ಇಲ್ಲೇ ಕಾರ್ಯಕರ್ತರಾದ ಸಣ್ಣ ಭಾಗವತರ ಮತ್ತು ಪ್ರಶಾಂತ್ ಹೆಗಡೆಯವರಿದ್ದಾರೆ. ಮುಂದೊಂದು ಪ್ರಶಾಂತ, ಮುಂದೆ ಇನ್ನೊಂದು ಪ್ರಶಾಂತ. ಪ್ರಶಾಂತವಾದ ವಾತಾವರಣದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಯಾವಾಗಲೂ. ಅವಾಗ ಕೆಲಸ ಮಾಡೋದು ಗೊತ್ತಾಗೋ ಕಾರ್ಯಕ್ರಮ ಆದಾಗಲೇ ಅಲ್ಲಿ ತನಕ ಪ್ರಶಾಂತ. ಕಾರ್ಯಕ್ರಮ ಸುಂದರವಾಗಿ ನಡೆದಿದೆ. ಹವ್ಯಕರ ಸಂಸ್ಕಾರ ಮತ್ತೊಮ್ಮೆ ಜಾಗೃತಗೊಳ್ಳಲಿ. ಅದು ಉಳ ಸಮಾಜಕ್ಕೆ, ದೇಶಕ್ಕೆ, ಜಗತ್ತಿಗೆ ಕೂಡ ಕ್ಷೇಮವನ್ನು ಉಂಟು ಮಾಡಲಿ ಅಂತ ಹಾರೈಸಿ ಪೂರ್ಣ ವಿರಾಮ ಬಿಡ್ತೇವೆ. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಪರಮಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ